ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾವು ಈಗಾಗಲೇ ಭಾರತದಲ್ಲಿ Xiaomi ಕಂಪ್ನಿ ತನ್ನ ನೋಟ್ ಸರಣಿಯ ಮತ್ತು 2 ಫೋನ್ಗಳನ್ನ ಸ್ನೇಹಿತರೆ ಈಗಾಗಲೇ ಬಿಡುಗಡೆ ಮಾಡಿದೆ. ಸೊ ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಸ್ನೇಹಿತರೆ ಈಗಾಗಲೇ ನಾನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ಸೊ ಇದರ ಒಂದು ಅನ್ಬಾಕ್ಸಿಂಗ್ ನೋಡಬೇಕಂತಂದರೆ ಅಲ್ಲಿ ನೋಡ್ಕೊಂಡು ಬರ್ಬೋದು. ಹೌದು ಸ್ನೇಹಿತರೆ, ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ರೆಡ್ಮಿ ನೋಟ್ 9 Pro ಈ ಒಂದು ಸ್ಮಾರ್ಟ್ ಫೋನಿನ ಸ್ನೇಹಿತರೆ ಟಾಪ್ 5 ಫೀಚರ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಸ್ಮಾರ್ಟ್ ಫೋನ್ನ ನೀವು ಖರೀದಿಸಬೇಕು ಅಂತ ನೀವು ನಿರ್ಧಾರ ಮಾಡ್ಕೊಂಡಿದ್ರೆ ಒಂದು ನಿಮಿಷ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಾದಮೇಲೆ ನೀವು ಇದಕ್ಕೆ ಕಾಂಪಿಟೇಟರ್ ಆಗಿರುವಂಥ ಹಲವಾರು ಫೋನ್ಗಳಾಗಿರ್ಬೋದು, ರೆಡ್ಮಿ ನೋಟ್ 8 Pro ಆಗಿರ್ಬೋದು ಅಥವಾ ಪೋಕೋ X2 ಆಗಿರ್ಬೋದು. ಸೊ ಇವೆರಡು ಫೋನ್ಗಳು ಸ್ನೇಹಿತರೆ ಯಾವ ಒಂದು ವಿಭಾಗದಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ಗೆ ಒಂದು ರೀತಿಯಲ್ಲಿ ಪ್ರತಿಸ್ಪರ್ಧಿಯಾಗಿ ಇದು ಭಾಗವಹಿಸುತ್ತೆ ಅಂತ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ. ಈ ಒಂದು ಸ್ಮಾರ್ಟ್ ಫೋನ್ ಅಂತಂದರೆ ರೆಡ್ಮಿ ನೋಟ್ 9 Pro ಈ ಒಂದು ಸ್ಮಾರ್ಟ್ ಫೋನ್ನ ಸ್ನೇಹಿತರೆ ನಾವು 5 ಫೀಚರ್ಗಳನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಸೊ ಮೊದಲಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನಿನ ಸ್ನೇಹಿತರೆ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಸೊ ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈಗಾಗಲೇ ನಾನು ನಿಮ್ಗೆ ಹೇಳಿರುವಂತೆ ಇದು ಸ್ನೇಹಿತರೆ ಸುಮಾರು 6.67 ಇಂಚಿನ ನಿಮಗೆ ಫುಲ್ HD ಪ್ಲಸ್ ಡಿಸ್ಪ್ಲೇ ಜೊತೆಗೆ LCD ಪ್ಯಾನಲ್ನ ಈ ಒಂದು ಸ್ಮಾರ್ಟ್ ಫೋನ್ ಒಳಗೊಂಡಿದೆ. ಅದಲ್ಲದೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಏನು ಬರ್ತಾ ಇದೆ ಸ್ನೇಹಿತರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಇದು ನಿಮಗೆ 24x1080p ಪಿಕ್ಸೆಲ್ ರೆಸಲ್ಯೂಷನ್ನ ಈ ಒಂದು ಸ್ಮಾರ್ಟ್ ಫೋನ್ ಇರುತ್ತೆ. ಸೊ ಆ ಕಾರಣದಿಂದಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ನ ಡಿಸ್ಪ್ಲೇ ಏನಿದೆ ಸಾಕಾಗುವಷ್ಟು ನಿಮಗೆ ಒಂದು ಕಂಪ್ಲೀಟ್ ಆದಂಥ ಒಂದು ಪ್ಯಾಕೇಜ್ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಒಂದು ಸಂದೇಹವಿಲ್ಲ. ಸೊ ಇದ್ರ ಜೊತೆಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ನ ಪ್ರೊಟೆಕ್ಷನ್ಗೋಸ್ಕರ ಕಂಪ್ನಿಯವರು ಇದರಲ್ಲಿ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5ನ ಪ್ರೊಟೆಕ್ಷನ್ಗೋಸ್ಕರ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಇದರಲ್ಲಿ ನೀವು ಒಂದು ಪ್ರೊಟೆಕ್ಷನ್ ಬೇಸಲ್ಲಿ ನೀವು ನೋಡಬೇಕಂದ್ರೆ ಯಾವುದೇ ರೀತಿ ಒಂದು ನೀವು ತಲೆ ಕೆಡಿಸ್ಕೊಳ್ಳುವ ಒಂದು ಅವಶ್ಯಕತೆ ಇರಲ್ಲ. ತುಂಬ ಅದ್ದೂರಿಯಾದಂತಹ ಒಂದು ಪ್ಯಾಕೇಜ್ನ ಈ ಒಂದು ಡಿಸ್ಪ್ಲೇ ವಿಭಾಗದಲ್ಲಿ ಸ್ನೇಹಿತರೆ ಕಂಪ್ನಿ ಕೊಟ್ಕೊಂಡಿದ್ದಾರೆ. ಇದಾದ ನಂತರ ಸ್ನೇಹಿತರೆ ಇದರಲ್ಲಿ ನೀವು ಮೊಟ್ಟ ಮೊದಲ ಬಾರಿಗೆ ಸ್ನೇಹಿತರೆ Xiaomi ಕಂಪ್ನಿಯ ಮೊಟ್ಟ ಮೊದಲ ಒಂದು ಬಾರಿಗೆ ಸೊ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಫ್ರಂಟ್ ಒಂದು ಫೇಸಿಂಗ್ ಕ್ಯಾಮ್ರಾ ಏನು ಕೊಡ್ತಾ ಇದ್ದಾರೆ, ಸೊ ಅದರ ನಿಮಗೆ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಪಂಚ್ ಹೋಲ್ ಒಳಗಡೆ ಕೊಡ್ತಾ ಇದೆ. ಅಂತಂದರೆ ಒಂದು ಡಿಸ್ಪ್ಲೇಯ ಮಧ್ಯ ಭಾಗದಲ್ಲಿ ನಿಮಗೆ ಒಂದು ನಾಚ್ ರೀತಿಯ ಒಂದು ಪಂಚ್ ಹೋಲ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಒಂದು ರೀತಿಯಲ್ಲಿ ಸ್ನೇಹಿತರೆ ಇದು ನಿಮಗೆ ಕಂಪ್ಲೀಟ್ ಆದಂತಹ ಒಂದು ನಿಮಗೆ ಫುಲ್ ವ್ಯೂ ಡಿಸ್ಪ್ಲೇ ಈ ಒಂದು ಸ್ಮಾರ್ಟ್ ಫೋನಲ್ಲಿ ನಿಮಗೆ ನೋಡಲು ಸಿಗ್ತಾ ಇದೆ. ಜೊತೆಗೆ ಇದು ನಿಮಗೆ ಈಗಾಗಲೇ ಗೊತ್ತಿರುವಂತೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 20:9 ಆಸ್ಪೆಕ್ಟ್ ರೇಷಿಯೋನ ಈ ಒಂದು ಸ್ಮಾರ್ಟ್ ಫೋನ್ ಕೊಡುತ್ತೆ. ಸೊ ಇದು ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಡಿಸ್ಪ್ಲೇ ಮಾಹಿತಿ ಆಗಿರುತ್ತೆ. ಸೊ ಕ್ಯಾಮ್ರಾ ವಿಭಾಗದಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ Xiaomi ಕಂಪನಿಯ ಮೊತ್ತ ಮೊದಲ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ ಸ್ನೇಹಿತರೆ. ಈ ಮಾದರಿಯಾದಂತಹ ಒಂದು ಕ್ಯಾಮ್ರಾ ಮಾಡ್ಯೂಲ್ನ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ ಇದು ಕಂಪ್ಲೀಟ್ ಆದಂತಹ ಒಂದು ನಿಮಗೆ ಚೌಕಾಕಾರದಂತಹ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಮಾಡ್ಯೂಲಲ್ಲಿ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಇದರ ಒಂದು ಪ್ರೈಮರಿ ಸೆನ್ಸರ್ ಏನು ಬರ್ತಾ ಇದೆ ಸ್ನೇಹಿತರೆ ಇದು ನಿಮಗೆ 64 ಮೆಗಾ ಪಿಕ್ಸೆಲ್ನ ಇದರ ಸೆನ್ಸರ್ ಬರ್ತಾ ಇದೆ. ಎರಡನೇದಾಗಿ ಸ್ನೇಹಿತರೆ ಇದರಲ್ಲಿ ನಿಮಗೆ 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ವೈಡ್ ಕೊಡ್ತಾ ಇದ್ದಾರೆ. ಮೂರನೇದಾಗಿ ನಿಮಗೆ 5 ಮೆಗಾ ಪಿಕ್ಸೆಲ್ನ ಮ್ಯಾಕ್ರೋ ಲೆನ್ಸ್ ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಸ್ನೇಹಿತರೆ 2 ಮೆಗಾ ಪಿಕ್ಸೆಲ್ನ ಡೆಪ್ತ್ ಲೆನ್ಸ್ನ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ನಿಮಗೆ ಒಂದು ಕ್ಯಾಮ್ರಾ ವಿಭಾಗದಲ್ಲಿ ನೀವು ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಕಂಪ್ಲೀಟ್ ಆದಂತಹ ಒಂದು ಪ್ಯಾಕೇಜ್ನ ಒಳಗೊಂಡಿದೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ಗೆ ನೀವು ಹೋಲಿಕೆಯಾಗಿ ಪೋಕೋ X2 ಸ್ಮಾರ್ಟ್ ಫೋನ್ನ ಕ್ಯಾಮ್ರಾಕ್ಕೆ ಹೋಲಿಸ್ಕೊಂಡ್ರೆ ಸ್ನೇಹಿತರೆ ಅದರಲ್ಲಿ ನಿಮಗೆ 64 ಮೆಗಾ ಪಿಕ್ಸೆಲ್ನ ಕೆಲವು ಸೆನ್ಸರ್ಗಳು ಸಿಗ್ತಾ ಇದೆ. ಸೊ ಆ ಒಂದು ರೇಂಜಲ್ಲಿ ಹೇಳಬೇಕಂದ್ರೆ ಸ್ನೇಹಿತರೆ ನನ್ನ ಪ್ರಕಾರ ಈ ನೋಟ್ 9 Proಗಿಂತ ಸ್ನೇಹಿತರೆ ಒಂದು ರೀತಿಯಲ್ಲಿ ಪೋಕೋ ಒಂದು ಹೆಜ್ಜೆ ಮುಂದೆ ಇದೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೆ ಏನು ಅನಿಸುತ್ತೆ ಸೊ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಇದು ಯಥಾ ಪ್ರಕಾರ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಫ್ರಂಟ್ ಕ್ಯಾಮ್ರಾದ ಮಾಹಿತಿ ಹೇಳಬೇಕಂತಂದರೆ ಫ್ರಂಟಲ್ಲಿ ನಿಮಗೆ 16 ಮೆಗಾ ಪಿಕ್ಸೆಲ್ನ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ಕೊಡ್ತಾ ಇದ್ದಾರೆ. ಸೊ ಅದು ನಿಮಗೆ ಪಂಚ್ ಹೋಲ್ ಒಳಗಡೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ನೇಹಿತರೆ ಈ ಒಂದು ಅಂತಂದರೆ ರೆಡ್ಮಿ ನೋಟ್ 9 Pro ಈ ಒಂದು ಸ್ಮಾರ್ಟ್ ಫೋನಿನ ನಿಮಗೆ ಫ್ರಂಟ್ ಪ್ಲಸ್ ನಿಮಗೆ ಬ್ಯಾಕ್ ಕ್ಯಾಮ್ರಾದ ಕೆಲವು ಸ್ಯಾಂಪಲ್ಗಳು ನೀವು ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದರೆ ಸೊ ವಿಡಿಯೋ ಮುಗಿದ ನಂತರ ಸ್ನೇಹಿತರೆ ನೀವು ನೇರವಾಗಿ ಡಿಜಿಟ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನಿನ ಕೆಲವು ಸ್ಯಾಂಪಲ್ಗಳನ್ನ ನೋಡ್ಕೊಂಡು ಬರಬಹುದು. ಇದರ ನಂತರ ಸ್ನೇಹಿತರೆ ನಾವು ಏನು ನೋಡಿ ಬಂದಂದರೆ ಮೂರನೇದಾಗಿ ಈ ಒಂದು ಸ್ಮಾರ್ಟ್ ಫೋನಿನ ಸ್ನೇಹಿತರೆ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಈ ಒಂದು ಕಂಪನಿಯ ಮೊಟ್ಟ ಮೊದಲ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ ಸ್ನೇಹಿತರೆ. ಇದು ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ನಿಮಗೆ 720G ಪ್ರೊಸೆಸರ್ ಜೊತೆ ರನ್ ಮಾಡ್ತಾ ಇದೆ. ಅದಲ್ಲದೆ ಸ್ನೇಹಿತರೆ ಇದು ನಿಮಗೆ 8 ನ್ಯಾನೋಮೀಟರ್ ಟೆಕ್ನಾಲಜಿನ ಒಳಗೊಂಡಿರುವ ಕಾರಣದಿಂದಾಗಿ ಸ್ನೇಹಿತರೆ ಇದು ನಿಮಗೆ 2.32 GHz ಕ್ಲಾಕ್ ಸ್ಪೀಡ್ ನೀಡುತ್ತೆ. ಅಂತಂದರೆ ಒಂದು ರೀತಿಯಲ್ಲಿ ನಿಮಗೆ ಒಂದು ಅದ್ದೂರಿಯಾದಂಥ ಒಂದು ಪರ್ಫಾರ್ಮೆನ್ಸ್ ಬೇಸ್ ಕೂಡ ಈ ಒಂದು ಸ್ಮಾರ್ಟ್ ಫೋನಲ್ಲಿ ನಿಮಗೆ ಸಿಗುತ್ತೆ. ಸೊ ಅದು ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮ್ಗೆ ಒಟ್ಟಾರೆಯಾಗಿ ಸ್ನೇಹಿತರೆ ಹಲವಾರು ರೀತಿಯ ಒಂದು ವಿಭಾಗದಲ್ಲಿ ಅದರಲ್ಲೂ ಹೆಚ್ಚಾಗಿ ನೀವು ಒಬ್ಬ ಗೇಮರ್ ಆಗಿದೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ನೀವು ಆರಾಮಾಗಿ ಖರೀದಿಸಬಹುದು. ಯಾಕಪ್ಪ ಅಂತಂದರೆ ಸ್ನೇಹಿತರೆ ಇದರಲ್ಲಿ ನೀಡುವಂತಹ ಕೆಲವು ಸ್ಪೆಸಿಫಿಕೇಷನ್ಗಳು ಅದರಲ್ಲೂ ಮುಖ್ಯವಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಏನು ಕೊಡ್ತಾ ಇದೆ ಸ್ನೇಹಿತರೆ ಇದರ ಒಂದು GPU ನೋಡೋದಾದರೆ ಇದು ನಿಮಗೆ Adreno 618 ಒಳಗೊಂಡಿದ್ದು. ಸೊ ಇದು Android 10 ಜೊತೆಗೆ ಸ್ನೇಹಿತರೆ ಇದು MIUI 11ನ ಸಪೋರ್ಟ್ ಮಾಡುತ್ತೆ. ಸೊ ಇದರ ಕ್ರಮವಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಏನು ಬರ್ತಾ ಇದೆ ಸ್ನೇಹಿತರೆ ಒಟ್ಟು ನಿಮಗೆ 2 ರೀತಿಯ ಒಂದು ವೇರಿಯಂಟ್ಗಳು ಲಭ್ಯವಿದೆ. ಒಂದು 4GB RAM ಮತ್ತೊಂದು 6GB RAM. ಸೊ ಇವೆರಡು ರ್ಯಾಮ್ಗಳು ಸ್ನೇಹಿತರೆ ನಿಮಗೆ LPDDR4X RAM ಆಗಿರುತ್ತೆ. ಇದರ ಕ್ರಮವಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 64 ಮತ್ತು 128GB ಸ್ಟೋರೇಜ್ ವೇರಿಯಂಟಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಈ ಒಂದು ಸ್ಟೋರೇಜ್ ಸ್ನೇಹಿತರೆ ನಿಮಗೆ UFS 2.1 ಸ್ಟೋರೇಜ್ ಆಗಿರುತ್ತೆ. ಸೊ ಹಾಗಾಗಿ ನಿಮಗೆ ಕಂಪ್ಲೀಟ್ ಆದಂತಹ ಒಂದು ಪ್ಯಾಕೇಜ್ ಈ ಒಂದು ಪರ್ಫಾರ್ಮೆನ್ಸ್ ಬೇಸಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಕೊಡುತ್ತೆ.
ಕೊನೆಯದಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಬ್ಯಾಟ್ರಿ ಮತ್ತು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀಡಿರುವಂತಹ ಕೆಲವು ಪೋರ್ಟ್ಗಳ ಬಗ್ಗೆ ನೋಡೋದಾದರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಸುಮಾರು 5020 mAh ಬ್ಯಾಟ್ರಿನ ಕೊಡ್ತಾ ಇದ್ದಾರೆ. ಸೊ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ 18 ವ್ಯಾಟ್ ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುವಂಥ ಟೆಕ್ನಾಲಜಿ ಕೂಡ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಿಮಗೆ ಬ್ಯಾಟ್ರಿ ಬಗ್ಗೆ ಸ್ನೇಹಿತರೆ ನೀವು ಯಾವುದೇ ರೀತಿಯಲ್ಲಿ ತಲೆ ಕೆಡಿಸ್ಕೊಳ್ಳೋ ಒಂದು ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ಬ್ಯಾಟ್ರಿ ಮುಗಿದ ನಂತರನೇ ನೀವು ಆದಷ್ಟು ಬೇಗನೆ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಚಾರ್ಜ್ ಮಾಡ್ಕೊಬೋದು. ಅದಲ್ಲದೆ ಪ್ಲಸ್ ಈ ಒಂದು ಸ್ಮಾರ್ಟ್ಫೋನ್ನ ಜೊತೆಗೆ ಸ್ನೇಹಿತರೆ ಕಂಪ್ನಿಯವರೇ ಬಾಕ್ಸ್ ಒಳಗಡೆ ನಿಮಗೆ 18 ವ್ಯಾಟ್ ಸಪೋರ್ಟ್ ಮಾಡುವಂಥ ಒಂದು ಚಾರ್ಜರ್ ಅಡಾಪ್ಟರ್ ಕೂಡ ಬಾಕ್ಸ್ ಒಳಗಡೆ ಕೊಡ್ತಾ ಇದ್ದಾರೆ. ಸೊ ಇದು ಒಂದು ರೀತಿಯಲ್ಲಿ ಕಂಪ್ನಿ ಕಡೆಯಿಂದ ಸ್ನೇಹಿತರೆ ತಮ್ಮ ಗ್ರಾಹಕರನ್ನ ಸೆಳೆಯಲು ಸೊ ಒಂದು ರೀತಿಯಲ್ಲಿ ಒಳ್ಳೆ ಆಫರ್ ಅಂತಲೇ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಜೊತೆಗೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಈಗಾಗಲೇ ನಾವು ಪೋಕೋ X2 ಆಗಿರ್ಬೋದು ಅಥವಾ ರಿಯಲ್ಮಿ 6 ಮತ್ತು ರಿಯಲ್ಮಿ 6 Pro ಆಗಿರ್ಬೋದು ಈಗಾಗಲೇ ನೋಡಿರುವಂತೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ಸೈಡಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸೆನ್ಸರ್ ಏನು ಕೊಡ್ತಾ ಇದೆ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಸ್ನೇಹಿತರೆ ಹಲವಾರು ಯಾವ ಒಂದು ಫೋನ್ಗಳು ಬಿಡುಗಡೆ ಆಗ್ತಾ ಇದೆ ಸ್ನೇಹಿತರೆ ಆ ಒಂದು ಫೋನ್ಗಳಲ್ಲಿ ಇದು ಒಂದು ರೀತಿಯಲ್ಲಿ ಟ್ರೆಂಡಿಂಗ್ ರೀತಿಯಲ್ಲಿ ಇದು ನಡೀತಾ ಇದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಹ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಡ್ತಾ ಇದ್ದಾರೆ. ಸೊ ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಬೆಲೆ ಮತ್ತು ಲಭ್ಯತೆ ಬಗ್ಗೆ ಮಾತನಾಡೋದಾದರೆ ಸ್ನೇಹಿತರೆ ಈಗಾಗಲೇ ಹೇಳಿರುವಂತೆ ಇದರ ಒಂದು ಆರಂಭಿಕ ಒಂದು ವೇರಿಯಂಟ್ ಏನು ಬರ್ತಾ ಇದೆ ಸ್ನೇಹಿತರೆ 4GB RAM 64GB ಸ್ಟೋರೇಜ್. ಈ ಒಂದು ವೇರಿಯಂಟ್ ಸ್ನೇಹಿತರೆ ನಿಮಗೆ 12999 ಸಿಗ್ತಾ ಇದೆ. ಸೊ ಇದರ ಒಂದು ಹೈ ಎಂಡ್ ವೇರಿಯಂಟ್ ನೋಡಬೇಕು ಅಂತ ನೀವು ಇಷ್ಟಪಟ್ಟರೆ ಅಂದರೆ 6GB RAM 128GB ಸ್ಟೋರೇಜ್ ಅದು ನಿಮಗೆ 15999 ಸಿಗ್ತಾ ಇದೆ. ಸೊ ಇವೆರಡು ಫೋನ್ಗಳು ಸ್ನೇಹಿತರೆ ಅಂತಂದರೆ ಎರಡು ರೀತಿಯ ಒಂದು ವೇರಿಯಂಟ್ಗಳು ಏನು ಬರ್ತಾ ಇದೆ ಸ್ನೇಹಿತರೆ ಇದು ನಿಮಗೆ ನಾಳೆ ಅಂತಂದರೆ 17ನೇ ಮಾರ್ಚ್ 2020 ಅಂದರೆ ನಾಳೆ. ಸೊ ಇದು ಮಧ್ಯಾಹ್ನ ಸ್ನೇಹಿತರೆ ಸುಮಾರು 12 ಗಂಟೆಗೆ ನಿಮಗೆ mi.com ಜೊತೆಗೆ ನಿಮಗೆ amazon.com ಅಲ್ಲಿ ನಿಮಗೆ ಈ ಒಂದು ಫೋನ್ಗಳು ಸಿಗ್ತಾ ಇದೆ ಸ್ನೇಹಿತರೆ ಎರಡು ಸೈಟ್ಗಳಲ್ಲಿ. ಸೊ ನೀವು ಅಲ್ಲಿಂದ ಖರೀದಿಸ್ಬೋದು. ಸೊ ಒಂದು ರೀತಿಯಲ್ಲಿ ನೀವು ಈ ಒಂದು ಫೋನ್ನ ಖರೀದಿಸ್ತಾ ಇದ್ದೀರಾ ಅಂತ ನೀವು ಇಷ್ಟಪಟ್ಟರೆ ಸ್ನೇಹಿತರೆ ಸೊ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಈ ಒಂದು ಸ್ಮಾರ್ಟ್ಫೋನಿನ ಯಾವ ಒಂದು ಫೀಚರ್ ನಿಮಗೆ ಇಷ್ಟ ಆಗಿದೆ ಅಂತ ಸೊ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಜೊತೆಗೆ ಈಗಾಗಲೇ ಹೇಳಿರುವಂತೆ ಈ ಒಂದು ಸ್ಮಾರ್ಟ್ಫೋನ್ನ ನೀವು ಕಂಪ್ಲೀಟ್ ಆದಂಥ ಒಂದು ಅನ್ಬಾಕ್ಸಿಂಗ್ ವಿಡಿಯೋ ನೋಡಬೇಕು ಅಂತ ಇಷ್ಟಪಡ್ತಾ ಇದ್ದರೆ ಸೊ ನೀವು ಈಗಾಗಲೇ ಹೇಳಿರುವಂತೆ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಅಲ್ಲಿ ಇದರ ಸಂಪೂರ್ಣವಾದಂತಹ ಇನ್ನೂ ಹಲವಾರು ರೀತಿಯ ಒಂದು ವಿಡಿಯೋಗಳನ್ನ ನಾನು ಅಲ್ಲಿ ಹಾಕಿದ್ದೀನಿ. ಸೊ ನಾಳೆ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.